ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳೋದಕ್ಕೆ ಹೊರಟಿರೋದು ಭಾರತದ ಅಮೋಘ ರತ್ನವೊಂದರ ಬಗ್ಗೆ. ಈ ವ್ಯಕ್ತಿಯ ಸಾಧನೆ ಬಗ್ಗೆ ತಿಳಿತಾ ಹೋದರೆ ಎಂಥವರಿಗಾದರೂ ಮೈ ರೋಮಾಂಚನಗೊಳ್ಳುತ್ತದೆ. ಅದು ಮೇ 7, 2025. ಪಾಕಿಸ್ತಾನದ ಪಾಪಿಗಳು ಕನಸು ಕಾಣ್ತಾ ಸುಖನಿದ್ರೆಯಲ್ಲಿದ್ದ ಸಮಯ. ಆಗಲೇ ಮೋಡಗಳಿಲ್ಲದ ಆಕಾಶದಲ್ಲಿ ಸಿಡಿಲು ಗುಡುಗುಗಳ ಆರ್ಭಟ ನಡೆಯೋದಕ್ಕೆ ಶುರುವಾಗಿತ್ತು. ಪಾಕಿಸ್ತಾನದ ಜನರು ಈ ಸದ್ದಿಗೆ ಹೆದರಿ ಎದ್ದು ಕೂತ್ಕೋತಾರೆ. ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಮೊದಲೇ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಯಮನ ಮನೆಯ ಅಡ್ರೆಸ್ಸನ್ನು ಭಾರತದ ಸೇನೆ ಇವರಿಗೆ ತಲುಪಿಸುತ್ತದೆ. ಇದರ ಹಿಂದೆ ಇದ್ದದ್ದು ಅದೇ ಭಾರತದ ಸಿಂಹ. ಆ ಸಿಂಹ ಯಾವುದು, ಅದರ ಸಾಧನೆ ಎಂಥದ್ದು ಎಂದು ತಿಳಿಯುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದಾಗ ಇಡೀ ದೇಶವೇ ಸಂಭ್ರಮಿಸಿತ್ತು. ಆ ಸಾಹಸದ ಹಿಂದೆ ಇದ್ದದ್ದು ಇದೇ ಸಿಡಿಲ ಮರಿ. ಭಾರತದ ಮಾಜಿ ಗೂಢಚರ, IPS ಅಧಿಕಾರಿ, ಪ್ರಸ್ತುತ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಸೇವೆ ಸಲ್ಲಿಸುತ್ತಿರುವ ಅಜಿತ್ ಕುಮಾರ್ ಧೋವಲ್. ನೀವೆಲ್ಲ ವಿಷ್ಣುವಿನ ದಶಾವತಾರದ ಬಗ್ಗೆ ಕೇಳೇ ಇರ್ತೀರ. ಅದಕ್ಕಿಂತ ಕಮ್ಮಿ ಏನೂ ಇಲ್ಲ ಅನ್ನೋ ಹಾಗೆ ಅಜಿತ್ ಧೋವಲ್ ಪಂಜಾಬ್ನಲ್ಲಿ ರಿಕ್ಷಾವಾಲನಾಗಿ, ಪಾಕಿಸ್ತಾನದಲ್ಲಿ ಭಿಕ್ಷುಕನಾಗಿ, ಮಿಜೋರಾಂನಲ್ಲಿ ಸ್ಥಳೀಯನಾಗಿ ವಿವಿಧ ವೇಷಭೂಷಣ ತೊಟ್ಟು ಭಾರತಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟವರು. 1970ರಿಂದ 1990 ಪ್ರತಿ ದಶಕದಲ್ಲೂ ಭಾರತಕ್ಕೆ ಎದುರಾದ ತುರ್ತು ಪರಿಸ್ಥಿತಿಗಳಲ್ಲಿ ಭಾರತವನ್ನು ಅಪಾಯದಿಂದ ಕಾಪಾಡಿದ ಭಾರತಾಂಬೆಯ ವೀರಪುತ್ರ ಈ ಧೋವಲ್. ಇವರು ಜನವರಿ 20, 1945ರಂದು ಉತ್ತರಾಖಂಡ್ ರಾಜ್ಯದಲ್ಲಿ ಜನಿಸಿದ್ರು. ಇವರ ತಂದೆ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿದ್ದರು. ಧೋವಲ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಜಾರ್ಜ್ ರಾಯಲ್ ಮಿಲಿಟರಿ ಸ್ಕೂಲ್ನಲ್ಲಿ ಪೂರೈಸ್ತಾರೆ. ಆಗ್ರಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯೊಂದಿಗೆ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವಿಯನ್ನು ಪೂರೈಸ್ತಾರೆ. ಅದೇ ವರ್ಷ IPS ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲೇ ತೇರ್ಗಡೆಯಾಗಿ ಕೇವಲ 22ನೇ ವಯಸ್ಸಿಗೆ IPS ಆಫೀಸರ್ ಆಗಿ ಆಯ್ಕೆಯಾಗ್ತಾರೆ. ತರಬೇತಿಯ ನಂತರ ಕೇರಳದ ಕೊಟ್ಟಾಯಂ ಜಿಲ್ಲೆಗೆ ಅಸಿಸ್ಟೆಂಟ್ SP ಆಗಿ ಪದವಿ ಗಳಿಸಿಕೊಳ್ತಾರೆ. 1971ರಲ್ಲಿ ಕೇರಳದ ತಳಚರಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ನಡೆಯುತ್ತದೆ. ಸಣ್ಣ ಮಟ್ಟದಲ್ಲಿದ್ದ ಈ ಗಲಭೆ 1972ರ ವೇಳೆಗೆ ಇಡೀ ಊರನ್ನೇ ನಾಶ ಮಾಡುವ ಹಂತಕ್ಕೆ ಬೆಳೆಯುತ್ತದೆ. ಒಂದು ಪಂಗಡದ ಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡೋದು, ಹಿಂದೂಗಳ ಅಂಗಡಿಯನ್ನು ಮುಸ್ಲಿಮರು ಬೀಳಿಸಿದ್ರೆ ಮುಸ್ಲಿಮರ ಅಂಗಡಿಗಳನ್ನು ಹಿಂದೂಗಳು ಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅನೇಕ ಬಗೆಯ ವಿಧ್ವಂಸಕ್ಕೆ ಈ ಗಲಭೆ ತಿರುಗಿತ್ತು. ಪೊಲೀಸರಿಗೂ ಈ ಗಲಭೆಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಿ ಕೇರಳದ ಗೃಹ ಸಚಿವರಾಗಿದ್ದ K. ಕರುಣಾಕರನ್ ಈ ಗಲಭೆಯ ನಿಯಂತ್ರಣಕ್ಕೆ ಸಭೆಯೊಂದನ್ನು ಏರ್ಪಡಿಸ್ತಾರೆ. ಈ ಗಲಭೆಯನ್ನು ನಿಲ್ಲಿಸಬಲ್ಲ ಸಮರ್ಥ ವ್ಯಕ್ತಿಯನ್ನು ಸೂಚಿಸುವಂತೆ ಅಲ್ಲಿದ್ದ ಹಿರಿಯ ಅಧಿಕಾರಿಗಳ ಬಳಿ ಕೇಳಿದಾಗ ಅವರೆಲ್ಲ ಕೇವಲ 2-3 ವರ್ಷಗಳ ಹಿಂದೆ ಸರ್ವಿಸಿಗೆ ನೇಮಕಗೊಂಡ ಯಂಗ್ ಆಫೀಸರ್ ಅಜಿತ್ ಧೋವಲ್ಗೆ ಈ ಕೆಲಸವನ್ನು ಒಪ್ಪಿಸುವಂತೆ ಕೇಳ್ಕೊಳ್ತಾರೆ. K. ಕರುಣಾಕರನ್ ಹಿರಿಯ ಅಧಿಕಾರಿಗಳ ಸಲಹೆಯಂತೆ ಧೋವಲ್ಗೆ ಈ ಕೆಲಸವನ್ನು ನಿಯೋಜಿಸ್ತಾರೆ. ತಡಮಾಡದ ಅಜಿತ್ ತಲಚೇರಿಯ ಕಡೆಗೆ ತಮ್ಮ ತಂಡದೊಂದಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿನ ಪರಿಸ್ಥಿತಿಯನ್ನು ಕಂಡ ಧೋವಲ್ ಇದನ್ನು ನಿಭಾಯಿಸೋದಕ್ಕೆ ಮ್ಯಾನ್ ಪವರ್ನಿಂದ ಸಾಧ್ಯವಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾರೆ. ಯಾಕೆಂದರೆ ಇಡೀ ಊರೇ ರೊಚ್ಚಿಗೆದ್ದಿತ್ತು. ಹೀಗಾಗಿ ಬುದ್ಧಿಬಲದಿಂದ ಮಾತ್ರ ಇದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾರೆ ಧೋವಲ್. ಹೀಗಾಗಿ ಸಾಮಾನ್ಯ ವ್ಯಕ್ತಿಯಂತೆ ವೇಷ ಧರಿಸಿ ಪೊಲೀಸರೂ ಕಾಲಿಡೋದಕ್ಕೆ ಹೆದರ್ತಾ ಇದ್ದ ಆ ಪ್ರದೇಶಕ್ಕೆ ಬಂದು ಪರಿಸ್ಥಿತಿಯನ್ನು ಹತ್ತಿರದಿಂದ ಗಮನಿಸ್ತಾರೆ. ಹಿಂದೂಗಳು ಹಾಗೂ ಮುಸ್ಲಿಮರ ಗುಂಪಿಗೆ ಯಾರು ನಾಯಕರು ಅನ್ನೋದನ್ನು ಪತ್ತೆ ಹಚ್ತಾರೆ. ಯಾರಿಗೂ ತಿಳಿಯದ ಹಾಗೆ ಈ ಇಬ್ಬರು ಮುಖಂಡರನ್ನು ತಮ್ಮ ಬಳಿಗೆ ಕರೆದು ಅವರಿಬ್ಬರೊಂದಿಗೆ ಮಾತುಕತೆ ಪ್ರಾರಂಭಿಸ್ತಾರೆ. ನನಗೆ ಈ ಸಮಸ್ಯೆ ಮುಗಿಬೇಕು, ಗಲಭೆ ನಡೆಯೋ ಹಾಗಿಲ್ಲ. ಇಬ್ಬರೂ ಸಹ ಸಾಮರಸ್ಯದಿಂದ ಜೀವನ ನಡೆಸಿಕೊಂಡು ಹೋಗಬೇಕು. ಈ ಗಲಭೆ ಯಾಕೆ ಶುರುವಾಯಿತು, ಇದನ್ನು ನಿಲ್ಲಿಸಲು ನಾವೇನು ಮಾಡಬೇಕು, ಎರಡೂ ಗುಂಪುಗಳ ಬೇಡಿಕೆ ಏನು, ಹೀಗೆ ಅನೇಕ ಪ್ರಶ್ನೆಗಳನ್ನು ಮುಂದಿಡ್ತಾರೆ. ಆಗ ಆ ಗಲಭೆಯ ನಿಜವಾದ ಕಾರಣ ತಿಳಿಯುತ್ತದೆ. ನಮ್ಮ ವಸ್ತುಗಳನ್ನು ಅವರು ಹಾಳು ಮಾಡಿದ್ರು, ಅದರ ಸಲುವಾಗಿ ನಾವು ಅವರ ವಸ್ತುಗಳನ್ನು ಹಾಳು ಮಾಡಿದ್ವಿ. ಹೀಗೆ ಶುರುವಾದ ಗಲಭೆ ಇಷ್ಟರ ಮಟ್ಟಿಗೆ ಹಬ್ಬಿತ್ತು ಅನ್ನೋದು
ಆ ಮುಖಂಡರಿಂದ ತಿಳಿದು ಬಂತು. ಈ ಎಲ್ಲ ವಿಷಯಗಳನ್ನು ತಾಳ್ಮೆಯಿಂದ ಕೇಳಿದ ಅಜಿತ್ ಯಾವ ವಸ್ತುಗಳು ಯಾವ ಪಂಗಡಕ್ಕೆ ಸೇರಬೇಕು, ಯಾವ ವಸ್ತುಗಳು ಯಾರದ್ದು ಎಂದು ಪತ್ತೆ ಮಾಡಿ ಅವೆಲ್ಲವನ್ನ ಹಿಂತಿರುಗಿಸ್ತಾರೆ. ಹೀಗೆ ಆ ಗಲಭೆಯನ್ನು ಯಾವುದೇ ಶಸ್ತ್ರಗಳಿಂದಾಗಲಿ ಅಥವಾ ಸೈನ್ಯದ ಸಹಾಯದಿಂದಾಗಲಿ ಅಲ್ಲದೆ ಕೇವಲ ಮಾತುಕತೆಯಿಂದ ಪರಿಹರಿಸ್ತಾರೆ. ಈ ಘಟನೆಯಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಹೆಸರನ್ನು ಗಳಿಸ್ತಾರೆ. ಈ ವಿಷಯ ಇಂದಿರಾ ಗಾಂಧಿಯವರೆಗೂ ತಲುಪುತ್ತದೆ. ತದನಂತರ ಇವರನ್ನು ದೆಹಲಿಗೆ ಕರೆಸಿ IBಯಲ್ಲಿ ಸ್ಪೈ ಮಾಸ್ಟರ್ ಆಗಿ ನೇಮಿಸ್ತಾರೆ. ಆಗ ಇವರ ವಯಸ್ಸು ಕೇವಲ 26 ವರ್ಷ. ಇಲ್ಲಿ ಧೋವಲ್ರ ಜೀವನದ 2ನೇ ಹಂತ ಪ್ರಾರಂಭವಾಗುತ್ತದೆ. ದೆಹಲಿಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಜಾಯಿನ್ ಆದ ನಂತರ ಅಂದರೆ 1972ರಲ್ಲಿ ಅಜಿತ್ ಧೋವಲ್ ಅರುಣಿ ಧೋವಲ್ರನ್ನ ಮದುವೆಯಾಗ್ತಾರೆ. ಶೌರ್ಯ ಧೋವಲ್ ಹಾಗೂ ವಿವೇಕ್ ಧೋವಲ್ ಇವರ ಮಕ್ಕಳು. ಅಜಿತ್ ಧೋವಲ್ ತಾವು ಮಾಡುತ್ತಿರುವ ಗುಪ್ತಚರ ಕೆಲಸದ ಬಗ್ಗೆ ಆಗಲಿ ಅದರಲ್ಲಿರುವ ರಿಸ್ಕ್ ಬಗ್ಗೆ ಆಗಲಿ ಎಂದೂ ತಮ್ಮ ಮನೆಯವರಿಗೆ ಹೇಳಿರಲಿಲ್ಲ. ಅಜಿತ್ ಮದುವೆಯಾದ ಸಂದರ್ಭದಲ್ಲಿ ಮಿಜೋರಾಂನಲ್ಲಿ ದಂಗೆಯೊಂದು ಎದ್ದಿತ್ತು. ಮಿಜೋರಾಂ ಜನರ ವಿಶಿಷ್ಟ ಸಾಂಸ್ಕೃತಿಕ ಗುರುತನ್ನು ಗುರುತಿಸುವ ಬೇಡಿಕೆಯಿಂದಾಗಿ ಹುಟ್ಟಿದ ಪ್ರತ್ಯೇಕತೆಯ ಹೋರಾಟವೇ ಮಿಜೋರಾಂ ದಂಗೆ. ಇಲ್ಲಿ ಲಾಲ್ ಡೆಂಗಾ ಅನ್ನೋ ವ್ಯಕ್ತಿ ತಮಗೆ ಸಪರೇಟ್ ದೇಶ ಬೇಕು, ಮಿಜೋರಾಂ ಭಾರತದಲ್ಲಿ ಇರೋದು ತಮಗೆ ಇಷ್ಟವಿಲ್ಲವೆಂದು ಚಳುವಳಿ ಆರಂಭಿಸಿದ್ದ. ಈತನ ಕೆಳಗೆ 7 ಮಿಲಿಟರಿ ಕಮಾಂಡರ್ಗಳಿದ್ದರು. ಅವರೆಲ್ಲರೂ ಆಸಾಂನ ಯೋಧರಾಗಿದ್ದರು. ಈ 7 ಕಮಾಂಡರ್ಗಳೇ ಈತನ ಶಕ್ತಿಯಾಗಿದ್ದರು. ಈ ದಂಗೆಯನ್ನು ನಿಯಂತ್ರಿಸೋದಕ್ಕೆ ಸ್ವಯಂ ಅಜಿತ್ರೇ ಗುಪ್ತಚರನಾಗಿ ಕಾರ್ಯನಿರ್ವಹಿಸ್ತಾರೆ. ಅದು ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳನ್ನು ಹೊಂದಿದ್ದ ಪ್ರದೇಶ. ಇಲ್ಲಿಗೆ ಧೋವಲ್ ಸಾಮಾನ್ಯ ವ್ಯಕ್ತಿಯಂತೆ ಬಂದು ಆ 7 ಜನ ಕಮಾಂಡರ್ಗಳ ಶಿಬಿರ ಸೇರಿ ಅವರ ಸ್ನೇಹವನ್ನು ಬೆಳೆಸ್ತಾರೆ. ನಂತರ ಅವರ ಬಳಿ ನೀವು ಭಾರತವನ್ನು ವಿಭಜಿಸದೆ ನನ್ನ ಮಾತನ್ನು ಕೇಳಿದರೆ ಹಾಗೂ ದಂಗೆಯನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಮಿಜೋರಾಮನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡ್ತೇನೆ ಹಾಗೂ ಇಲ್ಲಿ ನೀವು ನಿಮ್ಮದೇ ಸರ್ಕಾರವನ್ನು ರಚಿಸಬಹುದು ಅಂತ ಮನವೊಲಿಸ್ತಾರೆ. ನಂತರ ಈ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಆ 7 ಕಮಾಂಡರ್ಗಳು. ಹೀಗೆ ಮಿಜೋರಾಮನ್ನು 20 ಫೆಬ್ರವರಿ 1987ರಂದು ಅಧಿಕೃತವಾಗಿ ರಾಜ್ಯವನ್ನಾಗಿಸಿದ ಕೀರ್ತಿ ಅಜಿತ್ ಧೋವಲ್ಗೆ ಸೇರುತ್ತದೆ. ಈ ಮೂಲಕ ಮಿಜೋರಾಂ ಭಾರತದಿಂದ ಬೇರೆಯಾಗದಂತೆ ಕಾಪಾಡ್ತಾರೆ ಅಜಿತ್ ಧೋವಲ್. ಇದೇ ಸಮಯದಲ್ಲಿ ಸಿಕ್ಕಿಂನಲ್ಲಿ ಒಂದು ಘಟನೆ ನಡೆಯುತ್ತದೆ. ಸಿಕ್ಕಿಂ ಆಗ ಭಾರತದ ಭಾಗ ಆಗಿರಲಿಲ್ಲ. ಸಿಕ್ಕಿಮನ್ನು ಪೆಲ್ಡನ್ ತೊಂಡೂಪ್ ಅನ್ನೋ ರಾಜ ಆಳ್ತಾ ಇದ್ದ. ಈತ ಸಿಂಹಾಸನ ಏರುವ ಸಮಯದಲ್ಲಿ ವ್ಯಾಪಾರದ ಆಸೆಯಿಂದ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ. ಸಿಕ್ಕಿಂ ಸ್ವತಂತ್ರ ಪ್ರದೇಶವಾಗಿದ್ದ ಕಾರಣ ಅದನ್ನು ತನ್ನ ವಸಾಹತನ್ನಾಗಿ ಮಾಡಬೇಕೆಂದು ಅಮೆರಿಕ ಚಿಂತಿಸುತ್ತದೆ. ಅದಕ್ಕಾಗಿ ಅಮೆರಿಕ ಸರ್ಕಾರ ಹೋಪ್ ಕುಕ್ ಅನ್ನುವ ಸುಂದರ ಮಹಿಳೆಯನ್ನ ಸಿಕ್ಕಿಂನ ರಾಜನ ಬಳಿ ಕಳಿಸುತ್ತೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋದ ಆ ರಾಜ ಆಕೆಯನ್ನು ಮದುವೆ ಸಹ ಆಗ್ತಾನೆ. ಹೀಗೆ ಮದುವೆಯಾದ ನಂತರ ರಾಣಿ ಹೋಪ್ ಕುಕ್ ತನಗೆ ಸಿಕ್ಕಿಂನ ವ್ಯಾಪಾರ ವಹಿವಾಟಿನ ಪ್ರದೇಶವನ್ನು ನೀಡಬೇಕೆಂದು ಕೇಳ್ತಾಳೆ. ಇಲ್ಲಿ ಹನಿ ಟ್ರ್ಯಾಪ್ ನಡೀತಾ ಇದೆ ಅನ್ನೋದು ಭಾರತ ಸರ್ಕಾರಕ್ಕೆ ಅನುಮಾನ ಬಂದಿತ್ತು. ಆಗ ಮತ್ತೆ ಅಜಿತ್ರ ಪ್ರವೇಶವಾಗುತ್ತೆ. ಧೋವೆಲ್ ಉಪಾಯದಿಂದ ಸಿಕ್ಕಿಂನ ಲೋಕಲ್ ಕಾಂಗ್ರೆಸ್ ಪಾರ್ಟಿ ಜೊತೆ ಮಾತನಾಡಿ ಸಿಕ್ಕಿಂನ ಭಾರತದೊಂದಿಗೆ ವಿಲೀನಗೊಳಿಸುವ ನಿಟ್ಟಿನಲ್ಲಿ ಲೋಕಲ್ ಕಾಂಗ್ರೆಸ್ ನಾಯಕನನ್ನು ಪ್ರಧಾನಮಂತ್ರಿಯನ್ನಾಗಿಸಿ ಆ ರಾಜನನ್ನು ಪದಚ್ಯುತಗೊಳಿಸಿದ್ರು. ಜನಾಭಿಪ್ರಾಯದ ಮುಖಾಂತರ ಸಿಕ್ಕಿಂ ಮೇ 16, 1975ರಂದು ಭಾರತದೊಂದಿಗೆ ವಿಲೀನಗೊಂಡಿತ್ತು ಹಾಗೂ ಭಾರತೀಯ ಒಕ್ಕೂಟದ 22ನೇ ರಾಜ್ಯವಾಯಿತು. ಸಿಕ್ಕಿಮನ್ನು ಭಾರತದೊಂದಿಗೆ ವಿಲೀನಗೊಳಿಸಿದ ಕೀರ್ತಿಯು ಅಜಿತ್ ಧೋವಲ್ರಿಗೆ ಸೇರುತ್ತದೆ. ಮುಂದೆ ಅಮೃತ್ಸರದಲ್ಲಿನ ಸಿಖ್ ಧರ್ಮದ ಪವಿತ್ರ ಸ್ಥಳವಾದ ಗೋಲ್ಡನ್ ಟೆಂಪಲ್ ಹಾಗೂ ಅದರ ಅಕ್ಕಪಕ್ಕದ ಕಟ್ಟಡಗಳಲ್ಲಿ ಇದ್ದ ಸಿಖ್ ಉಗ್ರಗಾಮಿಗಳನ್ನು ಹೊರಹಾಕಲು 1980ರ ದಶಕದಲ್ಲಿ ಪಂಜಾಬ್ ಚಳುವಳಿ ನಡೆಯುತ್ತದೆ. ಶಾಂತಿಗಾಗಿ ಉಗ್ರರೊಂದಿಗೆ ನಡೆದ ಮಾತುಕತೆ ವಿಫಲವಾದ ನಂತರ 1984ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಆಪರೇಷನ್ ಬ್ಲೂ ಸ್ಟಾರ್ ಕೈಗೊಳ್ಳುವಂತೆ ಆದೇಶ ಮಾಡ್ತಾರೆ. ಈ ಸಮಯದಲ್ಲಿ ಭಾರತ ಸೈನ್ಯವು ಬಹಳ ಜಾಗರೂಕತೆಯಿಂದ ಗೋಲ್ಡನ್ ಟೆಂಪಲ್ ಪ್ರವೇಶಿಸಿ
ಅಪಾರ ಜನಸಂಖ್ಯೆಯ ಸಾವು ನೋವಿನೊಂದಿಗೆ ಒಳಗಿದ್ದ ಎಲ್ಲ ಉಗ್ರರನ್ನು ಕೊಂದು ಹಾಕ್ತಾರೆ. ಆದರೆ ಈ ದಂಗೆ ಇಲ್ಲಿಗೆ ಮುಗಿಯೋದಿಲ್ಲ. 1984ರಲ್ಲಿ ಉಳಿದುಕೊಂಡಿದ್ದ ಕೆಲ ಉಗ್ರರು ಮತ್ತೆ ಗೋಲ್ಡನ್ ಟೆಂಪಲ್ ಒಳಗೆ ಸೇರ್ಕೋತಾರೆ. ಮತ್ತೆ ಆಪರೇಷನ್ ಬ್ಲೂ ಸ್ಟಾರ್ ನಡೆಸೋದು ಸಾಧ್ಯ ಇರಲಿಲ್ಲ. ಅಷ್ಟೇ ಅಲ್ಲದೆ ಆಗ ಇಂದಿರಾ ಗಾಂಧಿಯವರ ಕೊಲೆ ಕೂಡ ನಡೆದು ಹೋಗಿತ್ತು. ಇದರಿಂದಾಗಿ ಪಂಜಾಬ್ನಲ್ಲಿ ಮತ್ತಷ್ಟು ಸಿಖ್ ವಿರೋಧಿ ಗಲಭೆಗಳು ಕೂಡ ನಡೆದವು. ಸಾವಿರಾರು ಸಿಖ್ ನಾಗರಿಕರು ಇದರಲ್ಲಿ ಸಾವನ್ನಪ್ಪಿದ್ರು. ನಂತರ ಭಾರತೀಯ ಸೈನ್ಯ ಉಗ್ರರನ್ನ ಗೋಲ್ಡನ್ ಟೆಂಪಲ್ನಿಂದ ಹೊರಗಟ್ಟಲು ಆಪರೇಷನ್ ಬ್ಲ್ಯಾಕ್ ಥಂಡರ್ ನಡೆಸ್ತಾರೆ. ಇಲ್ಲಿ ಗುಪ್ತಚರನಾಗಿ ಮುಖ್ಯ ಪಾತ್ರ ವಹಿಸಿದ್ದು ಇದೇ ಅಜಿತ್. ಇಲ್ಲಿ ಅಜಿತ್ ರಿಕ್ಷಾ ಚಾಲಕನ ವೇಷದಲ್ಲಿ ಕಾಣಿಸ್ಕೊಂಡ್ರು. ಗೋಲ್ಡನ್ ಟೆಂಪಲ್ನಲ್ಲಿರುವ ಉಗ್ರರು ಎಲ್ಲಿಂದ ಬಂದವರು, ಅವರು ನೋಡಲು ಹೇಗಿದ್ದಾರೆ, ಯಾವ ಸಮಯದಲ್ಲಿ ಹೊರಗೆ ಬರ್ತಾರೆ, ಯಾರ್ಯಾರ ಜೊತೆ ಮಾತನಾಡ್ತಾರೆ, ಹೀಗೆ ಹಲವಾರು ವಿಷಯಗಳನ್ನು ಸಂಗ್ರಹಿಸುತ್ತಾ ಹಲವಾರು ದಿನ ಗೋಲ್ಡನ್ ಟೆಂಪಲ್ನ ಸುತ್ತ ರಿಕ್ಷಾ ಸವಾರನಾಗಿ ಸುತ್ತಾಡಿದ್ರು. ಕ್ರಮೇಣ ಗೋಲ್ಡನ್ ಟೆಂಪಲ್ನ ಹೊರಗೆ ಇರುವ ಜನರೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಅವರ ಬಳಿ ಪೊಲೀಸರು ಹಾಗೂ ಸೈನ್ಯ ಹೇಗೆ ಬರುತ್ತದೆ ಎನ್ನುವ ಸುಳ್ಳು ಸುದ್ದಿಯನ್ನು ಹಂಚಿಕೊಳ್ತಾರೆ. ಮುಂದೆ ಅವರ ನಂಬಿಕೆ ಗಳಿಸಿ ಉಗ್ರರಿರುವ ಪ್ರದೇಶಕ್ಕೆ ಪ್ರವೇಶ ಪಡಿತಾರೆ. ಅಲ್ಲಿಗೆ ತಲುಪಿದ ನಂತರ ಎಲ್ಲ ಉಗ್ರರ ಬಗ್ಗೆ ಚೆನ್ನಾಗಿ ತಿಳ್ಕೋತಾರೆ. ಅವರ ನಿದ್ದೆಯ ಸಮಯ, ಅವರು ಮಾಡುವ ಕೆಲಸ ಎಲ್ಲದರ ಮೇಲೂ ಗಮನ ಇಟ್ಟಿರ್ತಾರೆ. ಹೀಗೆ ಧೋವೆಲ್ ಸೈನ್ಯದ ಸ್ನೈಪರ್ಗಳನ್ನು ಗೋಲ್ಡನ್ ಟೆಂಪಲ್ನ ಸುತ್ತಲೂ ನಿಯೋಜಿಸ್ತಾರೆ. ಇದಾದ ನಂತರ ಟೆಂಪಲ್ನ ಒಳಗಿನ ವಿದ್ಯುತ್ ಹಾಗೂ ನೀರಿನ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸ್ತಾರೆ. ಆಗ ಉಗ್ರರು ನೀರಿಗಾಗಿ ಹೊರಗೆ ಬರಲೇಬೇಕಾಗುತ್ತೆ. ಹೀಗೆ ಹೊರಬಂದ ಉಗ್ರರ ಮುಖಂಡನನ್ನು ಸ್ನೈಪರ್ಗಳು ಒಂದೇ ಏಟಿಗೆ ಮುಗಿಸಿಬಿಡ್ತಾರೆ. ಇದರ ಜೊತೆಗೆ ಉಳಿದ ಚಿಕ್ಕ ಪುಟ್ಟ ಉಗ್ರರೂ ಸಹ ಹೆಣವಾಗ್ತಾರೆ. ಬದುಕುಳಿದ ಕೆಲ ಉಗ್ರರ ಬಳಿ ಸ್ವತಃ ಅಜಿತ್ ರವರೇ ರಿಕ್ಷಾ ಚಾಲಕನ ವೇಷದಲ್ಲಿ ಹೋಗಿ, ನಿಮ್ಮ ಮುಖಂಡ ಸತ್ತಿದ್ದಾನೆ, ನೀವೂ ಹಾಗೆ ಸಾಯಬೇಕೇ? ನಾನು ಪಾಕಿಸ್ತಾನದ ಜೊತೆ ಮಾತನಾಡಿ ನಿಮ್ಮೆಲ್ಲರನ್ನ ಹೊರಗೆ ತರುತ್ತೇನೆ ಎಂದು ಪುಸಲಾಯಿಸಿ ಭಾರತೀಯ ಸೈನ್ಯಕ್ಕೆ ಶರಣಾಗುವಂತೆ ಮಾಡ್ತಾರೆ. ಇದಾದ ನಂತರ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರವನ್ನು ಅಲಂಕರಿಸಿದ ಮೊದಲ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಅಜಿತ್ ಪಾತ್ರರಾಗ್ತಾರೆ. ತೊಂಬತ್ತರ ದಶಕದಲ್ಲಿ ಕಾಶ್ಮೀರ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಇಸ್ಲಾಂ ಉಗ್ರರ ಬೆಳವಣಿಗೆ ಹಾಗೂ ಹಿಂಸಾಚಾರದಿಂದ ಕಾಶ್ಮೀರ ಕಣಿವೆಯ ಪಂಡಿತರು ವಲಸೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಅಜಿತ್ ಬಹಳ ನಾಜೂಕಾಗಿ ಇಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ. ಭಾರತದಲ್ಲಿರುವ ಕಾಶ್ಮೀರ ಹಾಗೂ ಪಾಕಿಸ್ತಾನ ಈ ಮೂರನ್ನ ಗಮನದಲ್ಲಿರಿಸಿ ಅವಧಿ ಪೂರ್ವ ಚುನಾವಣೆ ನಡೆಸಲು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ರು ಅಜಿತ್ ಧೋವೆಲ್. POK ಭಾಗದಲ್ಲಿ ಕುಕು ಪ್ಯಾರಿ ಅನ್ನೋ ಜಾನಪದ ಗಾಯಕನಿದ್ದ. ಈತ 1990ರಲ್ಲಿ ಪಾಕ್ ಸೈನಿಕರು ಕಾಶ್ಮೀರಿ ಜನರ ಮೇಲೆ ನಡೆಸುತ್ತಿರುವ ದೌರ್ಜನ್ಯಗಳನ್ನು ಗಮನಿಸ್ತಾನೆ. ಈ ಶೋಷಣೆ ಕಂಡು ಆತನ ಮನಸ್ಸು ಸಂಪೂರ್ಣವಾಗಿ ಬದಲಾಗುತ್ತೆ. ನಂತರ ಆತ 1995ರಲ್ಲಿ ಪಾಕ್ ಬೆಂಬಲಿತ ಇಸ್ಲಾಮಿಕ್ ಉಗ್ರಗಾಮಿಗಳ ವಿರುದ್ಧ ಹೋರಾಡುವ ಭಾರತೀಯ ಪಡೆಗಳ ಪರವಾಗಿ ನಿಂತು ಬಿಡ್ತಾನೆ. ಇದೇ ಸಮಯದಲ್ಲಿ ಅಜಿತ್ 1996ರಲ್ಲಿ ಅವಧಿ ಪೂರ್ವ ಚುನಾವಣೆ ನಡೆಸಲು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದ್ರು. ಈ ಚುನಾವಣೆಯಲ್ಲಿ ಕುಕು ಪ್ಯಾರಿ ಗೆದ್ದು ಶಾಸಕನಾಗ್ತಾನೆ. ಈತನ ಮನವೊಲಿಸಿ ಚುನಾವಣೆಗೆ ನಿಲ್ಲಿಸಿದ್ದು ಇದೇ ಅಜಿತ್ ಧೋವೆಲ್. ಅಷ್ಟೇ ಅಲ್ಲದೆ 1972ರಲ್ಲಿ ಭಾರತ ರಾಜಸ್ಥಾನದಲ್ಲಿ ಪರಮಾಣು ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಯು ಭಾರತವು ಪರಮಾಣು ಶಕ್ತಿಯಾದ ಮಹತ್ವದ ಘಟನೆಯಾಗಿದೆ. ಈ ಸಾಧನೆಯ ಹಿಂದೆ ಕೂಡ ಅಜಿತ್ ಧೋವಲ್ರ ಪ್ರಭಾವವಿತ್ತು. ಈ ಪರೀಕ್ಷೆಯಿಂದ ಪಾಕಿಸ್ತಾನ ಕೂಡ ಚೀನಾ ಹಾಗೂ ಉತ್ತರ ಕೊರಿಯಾ ಸಹಾಯದಿಂದ ತಾನೂ ಕೂಡ ಅಣು ಪರೀಕ್ಷೆಗೆ ಮುಂದಾಗುತ್ತೆ. ಅನಾಹುತದ ಮುನ್ಸೂಚನೆ ಅರಿತ ಇಂದಿರಾ ಗಾಂಧಿ ಭಾರತೀಯ ಸ್ಪೈಗಳನ್ನು ಇಸ್ಲಾಮಾಬಾದ್ಗೆ ಕಳಿಸ್ತಾರೆ. ಇದರಲ್ಲಿ ಅಜಿತ್ ಧೋವೆಲ್ ಸಹ ಇದ್ರು. ಪಾಕಿಸ್ತಾನ ತಲುಪಿದ ನಂತರ ಅಜಿತ್ ಮೆರೆದ ಸಾಹಸ ಮಾತ್ರ ಅದ್ಭುತವಾದದ್ದು. ಅಲ್ಲಿ ಅವರು ಒಬ್ಬ ಭಿಕ್ಷುಕನಾಗಿ ಗೂಢಾಚಾರ ಕೆಲಸವನ್ನು ಮಾಡ್ತಾ ಇದ್ರು. ಪಾಕಿಸ್ತಾನದ ಖಾನ್ ರಿಸರ್ಚ್ ಸೆಂಟರ್ ಸುತ್ತ ಸುಮಾರು 1 ವರ್ಷಗಳ ಕಾಲ ಭಾರತದ IBಯ ರಹಸ್ಯ ಗೂಢಾಚಾರನಾಗಿ ಭಿಕ್ಷುಕನ ವೇಷದಲ್ಲಿದ್ದರು. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅಲ್ಲಿ ಅಜಿತ್ಗೆ ಪರಮಾಣು ಪರೀಕ್ಷೆಯ ಸುಳಿವು ಸಿಗೋದಿಲ್ಲ. ಈಗೇನು ಮಾಡುವುದೆಂದು ಯೋಚಿಸುತ್ತಿರುವಾಗ ಧೋವೆಲ್ರಿಗೆ ಒಂದು ಉಪಾಯ ಹೊಳೆಯುತ್ತೆ. ಅಲ್ಲಿನ ಕ್ಷೌರದ ಅಂಗಡಿಗಳಿಗೆ ತೆರಳಿ ಕತ್ತರಿಸಿದ ಕೂದಲುಗಳನ್ನು ಸಂಗ್ರಹಿಸಿ ಪರೀಕ್ಷೆಗಾಗಿ ಭಾರತಕ್ಕೆ ಕಳಿಸಿದ್ರು.
ಅವರು ಕಳಿಸಿದ ಆ ಕೂದಲುಗಳು ಪರಮಾಣು ಪರೀಕ್ಷೆಯ ರೋಚಕ ಸಂಗತಿಗಳನ್ನು ತೆರೆದಿಟ್ಟಿತ್ತು. ಆದರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ನಡೆದಿದ್ದರಿಂದ ದೇಶಾದ್ಯಂತ ಈ ವಿಷಯವೇ ಚರ್ಚೆಯಲ್ಲಿತ್ತು. ಇದರಿಂದಾಗಿ ಪಾಕಿಸ್ತಾನದ ಈ ವಿಷಯ ಬದಿಗೆ ಸರಿದು ಬಿಡ್ತು. ಇದಾದ ನಂತರ 7 ವರ್ಷಗಳ ಕಾಲ ಅಜಿತ್ ಧೋವಲ್ ಪಾಕಿಸ್ತಾನದಲ್ಲಿಯೇ ಗೂಢಾಚಾರನಾಗಿ ಸೇವೆ ಸಲ್ಲಿಸಿ ಭಾರತಕ್ಕೆ ಹಿಂದಿರುಗ್ತಾರೆ. ಜುಲೈ 2014ರಲ್ಲಿ ಇರಾಕ್ನಲ್ಲಿ ಐಸಿಸ್ ವಶದಲ್ಲಿ ಬಂಧಿಯಾಗಿದ್ದ 46 ಭಾರತೀಯ ದಾದಿಯರನ್ನು ರಕ್ಷಿಸಿದ ಕೀರ್ತಿ ಅಜಿತ್ರದ್ದು. ಸೆಪ್ಟೆಂಬರ್ 18, 2016ರಲ್ಲಿ ಭಾರತದ ಉರಿಯಲ್ಲಿ ಸೇನಾ ಶಿಬಿರದ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ 19 ಸೈನಿಕರು ಪ್ರಾಣವನ್ನು ಕಳೆದುಕೊಂಡರು. ಇದರ ಪ್ರತೀಕಾರವಾಗಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಯಿತು. ಈ ಸ್ಟ್ರೈಕ್ ಹಿಂದೆ ಕೂಡ ಇರೋದು ಇದೇ ಮಾಸ್ಟರ್ ಮೈಂಡ್ ಅಜಿತ್ ಧೋವಲ್. ಭಾರತದ ಸಂವಿಧಾನದ ಆರ್ಟಿಕಲ್ 370ರ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನಗಳನ್ನು ಹಿಂತೆಗೆದುಕೊಳ್ಳಲಾಯಿತು. ಇದರ ಹಿಂದೆ ಕೂಡ ಇರೋದು ಇದೇ ಅಜಿತ್ ಧೋವಲ್. ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ನ ಪೈಲಟ್ ಆಗಿದ್ದ ಅಭಿನಂದನ್ ಪಾಕಿಸ್ತಾನಿ ವಿಮಾನಗಳನ್ನು ಹೊಡೆದುರುಳಿಸುವಾಗ ತಮ್ಮ ವಿಮಾನವನ್ನು ಪಾಕಿಸ್ತಾನದ ಗಡಿಯ ಒಳಗೆ ಇಳಿಸ್ತಾರೆ. ಜೀವಂತವಾಗಿ ಸೆರೆಸಿಕ್ಕಿದ್ದ ಅಭಿನವ್ರನ್ನ ಗೌರವದಿಂದ ಭಾರತಕ್ಕೆ ಹಿಂತಿರುಗಿಸುವಂತೆ ಮಾಡಿದ್ದು ಕೂಡ ಇದೇ ಅಜಿತ್. ಹೀಗೆ ಹೇಳುತ್ತಾ ಹೊರಟರೆ ಅವರ ಸಾಧನೆಗಳು ತುಂಬಾ ಇವೆ. ಇಂದು ಭಾರತದ ರಣನೀತಿ ಸಂಪೂರ್ಣವಾಗಿ ಬದಲಾಗಿದೆ ಅಂದರೆ ಅದಕ್ಕೆ ಕಾರಣ ಅಜಿತ್ ಧೋವಲ್. ಇವರು ಭಾರತದ ಅತಿದೊಡ್ಡ ಆಸ್ತಿ. ಇವರ ಬಗ್ಗೆ ಹೇಳೋದಕ್ಕೆ ಇನ್ನೂ ಸಾಕಷ್ಟಿವೆ. ಸಾಧ್ಯವಾದಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ಪ್ರಯತ್ನಿಸಿದ್ದೇವೆ. ಇದು ಸ್ನೇಹಿತರೆ, ಭಾರತದ ಜೇಮ್ಸ್ ಬಾಂಡ್ ಎಂದೇ ಪ್ರಖ್ಯಾತರಾದ ಭಾರತಾಂಬೆಯ ವೀರಪುತ್ರ ಅಜಿತ್ ಧೋವಲ್ರ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.